ಓ ಡಾಕ್ಟರ್ ಮಂಜಾಮಣ್ಣ, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೋಟು ಬತ್ಲು ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಹಲೋ ಸರ್. ಅಲ್ಲ ಸರ್. ಗಸ್ಗುಸಿರಾಮ್ ಹಾಗೆ 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 ಹೇಗಿದ್ದೀರಾ? ಎಪ್ಪಡಿ ಇರ್ಕಕ್ಕ? ಅಯ್ಯೋ ನಾನು ಹೆಂಗೋ ಇದ್ದೀನಿ, ತಾವ್ ಹೆಂಗಿದ್ದೀರಿ ಸ್ವಾಮಿ? ಚೆನ್ನಾಗಿದ್ದೀರಾ? ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ ಇಲ್ವೋ? ಡೈಲಿ ಕಳ್ತನ ಆಗ್ತಾನೆ ಇದೆಯಲ್ಲ, ಏನ್ ಮಾಡೋದು? ಆ ನ್ಯೂಸ್ ಪೇಪರ್ನ ಓಪನ್ ಮಾಡೋದಕ್ಕೆ ಟೈಮೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸನೇ. ಟಿವಿ ಮುಂದೆ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ನ್ಯೂಸ್ ಪೇಪರ್ ಹಿಡ್ಕೊಳ್ಳೋದಕ್ಕೆ ಇನ್ ಟೈಮಲ್ಲಿ ಇರುತ್ತೆ ಹೇಳಿ ಅಲ್ವಾ? ಚಿಂಗಂ ಸರ್, ನಾನ್ ನಿಮ್ಗೆ ಒಂದು ನ್ಯೂಸ್ ಸ್ಟಾಪ್ ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ ಬಿಸಿ ಬಿಸಿ ತಾಜಾ ಸುದ್ದಿಗಳೇ ಬರುತ್ತೆ. ಅದು ತುಂಬಾ ಚಿಕ್ಕದಾಗಿದೆ. ನೀವು ಜಾಬಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ತಗೊಳಪ್ಪ. ಇದ್ರಲ್ಲಿ ಟೈಮ್ ಸೆಟ್ ಮಾಡಿಪ್ಪ. ಓಕೆ, 10 ಗಂಟೆ 10 ನಿಮಿಷ. ಸೆಟ್ ಆಯ್ತು. ಓಕೆ. ಅಯ್ಯೋ ಚಿಂಗಂ ಸರ್, ಈಗ ಇನ್ನೂ 10 ಗಂಟೆ ಅಷ್ಟೇ. 10 ಗಂಟೆ 10 ನಿಮಿಷ ಅಲ್ಲ. ನಾನು ಯಾವಾಗ್ಲೂ ನನ್ನ ಗಡಿಯಾರದಲ್ಲಿ 10 ನಿಮಿಷ ಮುಂದೆನೆ ಇಟ್ಕೊಳ್ತೀನಿ. ಆಗ ನಾನು ಯಾವತ್ತೂ ಲೇಟ್ ಆಗಿ ಹೋಗೋದಿಲ್ಲ. ನಡೀರಿ, ಏನ್ ನ್ಯೂಸ್ ಬಂದಿದೆ ಅಂತ ನೋಡೋಣ. ಅಯ್ಯಮ್ಮ, ಮೇಯರ್ ಸರ್ ಮನೇಲಿ ಕಳ್ತನ ಅಂತೆ. ನನ್ ಕೆಲಸ ಹೋಯ್ತು ಅನ್ಕೊಳ್ಳಿ. ನನ್ನ ಏನ್ ಮಾಡ್ಲಿ ಈಗ? ಈಗ್ಲೇ ಹೊರಟೆ. ಥ್ಯಾಂಕ್ ಯು ಫಾರ್ ದ ಟ್ಯಾಬ್. ಚಿಂಗಂ ಸರ್, ನಾವು ಬರ್ತೀವಿ. ಕಳ್ಳನ ಇಟ್ಕೊಳ್ಳೋದಕ್ಕೆ ನಾವು ನಿಮ್ ಜೊತೆ ಸಹಾಯ ಮಾಡ್ತೀವಿ. ಅಯ್ಯಮ್ಮ, ಏನ್ ಕಳ್ತನ ಆಯ್ತು? ಯಾವಾಗಾಯ್ತು? ನೀವ್ ಯಾಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ? ನೀವು ಕಳ್ತನದ ಬಗ್ಗೆ ನಮ್ಗೆ ಯಾಕೆ ಹೇಳದೆ ಹೋದ್ರೆ ನಾವು ಕಳ್ಳರನ್ನ ಹಿಡಿಯೋದು ಹೇಗೆ? ಆಮೇಲೆ ನೀವೇ ಪೊಲೀಸ್ನವರ ದೂಷಣೆ ಮಾಡ್ತೀರಾ. ಪೊಲೀಸರು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ. ಯಾಕೆ? ಚಿಂಕಂ ಸರ್, ನೀವ್ ಏನ್ ಹೇಳ್ತಿದ್ದೀರಾ? ಇಲ್ಲಿ ಯಾವ್ದೇ ಕಳ್ತನನೂ ಆಗಿಲ್ಲ. ಅಯ್ಯಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ನ್ಯೂಸ್ ನಲ್ಲಿ ಓದಿದ್ನಲ್ಲ. ಬೇಗ ಹಾಕ್ರು, ಬೇಗ. ಅಯ್ಯೋ, ಪೊಲೀಸ್ ಇಲ್ದೆ ಹೋದ್ರೆ ಎಲ್ಲ ಮನೆಯಲ್ಲೂ ಕಳ್ತನ ಮಾಡಬಹುದು. ನೀವು ನಿಜವಾಗ್ಲೂ ಹೀರೋನೇ ಚಿಂಗಂ ಸರ್. ನೀವು ನಮ್ಮ ನಗರದ ಶಕ್ತಿಮಾನ್. ಈಗ ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಅದ್ಯಾರದು? ಕಳ್ಳ ಅವ್ರನ್ನ ಹಿಡಿರಿ. ಅಯ್ಯಮ್ಮ, ಪೊಲೀಸ್. ಅಯ್ಯೋ, ನೀವ್ ತಾನೇ ಪೊಲೀಸು. ನೀವ್ ಯಾರನ್ ಕರೀತಿದ್ದೀರಾ? ಈ ಮನೇಲಿ ಕಳ್ತನ ಆಗೋಗ್ಬಿಟ್ಟಿದೆ. ಹೋಗೋರ್ ಹೆಲ್ಪ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನಡಿ ಬದ್ಲು. ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೋಡು, ಕಳ್ಳರು ಅಲ್ಲಿ ಹೋಗ್ತಾ ಇದಾರೆ. ಶುರು ಹಚ್ಕೊಳ. ಸಾರಿ ಕಣ ಬಂದು ಬಾ. ನಿಂತ್ಕೊಂಡ್ರ ಜಾನ್. ತಡಿಯಾ, ಒಂದೆರಡು ಇಕ್ಕೋ ಇವನಿಗೆ. ನಮ್ಮ ನೋಡಿಯಂತ ಧೈರ್ಯ ನಿಮ್ಗಿನ್ನೂ ಕೊಟ್ಟಿಲ್ಲ ದೇವ್ರು. ಥ್ಯಾಂಕ್ ಯು ಮೋಟು ಪತ್ಲು. ನೀವಿಬ್ರು ಇಲ್ದೆ ಹೋಗಿದ್ದಿದ್ರೆ ಕಳ್ಳರು ತಪ್ಪಿಸ್ಕೊಂಡ್ಬಿಡ್ತಿದ್ರು. ಸದ್ಯ ನಾವು ಟೈಮ್ ಸರಿಯಾಗಲಿದ್ದಕ್ಕೆ ಕಳ್ಳ ನಮ್ಗೆ ಸಿಕ್ಕಾಕೊಂಡ್ಬಿಟ್ಟ. ಆದ್ರೆ ನಮಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕಳ್ತನ ಆಗೋದಿಕ್ ಮುಂಚೆನೆ ಹೇಗೆ ನ್ಯೂಸ್ ನಲ್ಲಿ ಈ ವಿಷಯ ಬಂದ್ಬಿಡ್ತು ಅಂತ. ಹೇಗೆ? ಈಗೇನ್ ಬಂದಿದೆ ನೋಡಿ ನ್ಯೂಸ್. ಅಯ್ಯಮ್ಮ, ನಮ್ ನಗರದ ಬ್ಯಾಂಕ್ ಅಲ್ಲಿ ಕಳ್ತನ ಅಂತೆ. ಬೇಗ ನಡೀರಿ. ಕಳ್ಳ ಓಡೋದಕ್ಕೆ ಮುಂಚೆ ಅವನ್ನ ಹಿಡಬಾರ್ದು. ಹಿಡಿಯೋಣ. ಹ್ಯಾಂಡ್ಸ್ ಅಪ್. ಚಿಂಗಂ ಸರ್, ನೀವು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ತಾ ಇದ್ದೀರಾ? ಎಂತ ಕಾಲ ಬಂತಪ್ಪ. ಪೊಲೀಸರ ಕಳ್ಳರ. ಬಾಯ್ ಮುಚ್ಚು. ನಾನ್ ಕಳ್ತನ ಮಾಡ್ತಾ ಇಲ್ಲ. ಕಳ್ಳನ ಹಿಡಿಯೋದಕ್ಕೆ ಬಂದಿದ್ದೀನಿ. ಕಳ್ಳ ಎಲ್ಲಿ? ಎಷ್ಟು ಹಣ ಲೂಟಿ ಮಾಡ್ದ ಅವನು? ಕಮಾನ್ ಟೆಲ್ ಮೀ. ಆದ್ರೆ ಸರ್, ಇಲ್ಲಿ ಯಾವ ಕಳ್ತನೂ ಆಗಿಲ್ಲ. ಮೋಟು, ನೀನ್ ಆಚೆ ಒಂದ್ ಕಂಡಿಟ್ಟಿರೋ. ನಾನು ಹೋಗ್ಬಿಟ್ಟು ತಿಜೋರಿ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಪತ್ಲು, ನಿಗಿಲ್ಲ ಇರು. ಖಜಾನೆ ನಾನ್ ಚೆಕ್ ಮಾಡಿ ನೋಡ್ತೀನಿ. ಈ ಕೆಲಸ ಪೊಲೀಸ್ನವ್ರದ್ದು. ಓಕೆ. 1 2 3 4 5. ಎಕ್ಸ್ಕ್ಯೂಸ್ ಮೀ, ನಾವು ದುಡ್ಡು ಎಣಿಸ್ತಾ ಇದೀವಿ. ಡಿಸ್ಟರ್ಬ್ ಮಾಡಬೇಡ್ರಿ ಪ್ಲೀಸ್. ಅಕೌಂಟಿಗೆ ಪ್ರಾಬ್ಲಮ್ ಆಗ್ಬಿಡುತ್ತಪ್ಪ. 1 2 3 ಕನ್ಫ್ಯೂಸ್ ಆಗ್ಬಿಟ್ರೆ ಏನ್ ಮಾಡೋದು? ಎಣಿಸ್ಕೊಳಕ್ಕಾಗಲ್ಲ. ಓ ಸಾರಿ. ನಾವು ಆಮೇಲೆ ಬರ್ತೀನಿ. ಓಕೆ. ಸಾರಿ ಅಂತ ಯಾರು ಹೇಳ್ತಿದ್ರೆ? ಅಯ್ಯಯ್ಯೋ, ಹೌದು, ಅವನು ಜಾನ್ ಅಲ್ವಾ ಕಳ್ಳ? ಅವ್ನು ಸುರಂಗ ಮಾಡ್ಕೊಂಡು ಒಳಗ್ ಬಂದ್ಬಿಟ್ಟಿದ್ದಾನೆ. ಬನ್ನಿ, ಆಚೆ ಕಡೆ ಹೋಗ ಅವ್ನು ಹಿಡಿಯೋಣ.
ನಾನು ಕಳ್ತನ ಮಾಡಿ ಓಡೋಗ್ತಾ ಇದೀನಿ ಅಂತ ಅನ್ಕೋಬೇಡ. ನೋಡು, ಬ್ಯಾಂಕ್ ಅಲ್ಲಿದೆ, ನಾನು ಇಲ್ಲಿದ್ದೇನೆ. ನಾನು ಹಳೆ ಪೇಪರ್ ಖಾಲಿ ಸಾಕಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೇನೆ. ಮತ್ ನಾನೀಗ ನಿನ್ನಾಗ ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ತಿಳ್ಕೊ. ಓಹೋ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಲೈಫಲ್ಲಿ ಬಹಳ ಮುಂದುವರೆದಿದ್ಯಾ. ಆಲ್ ದ ಬೆಸ್ಟ್. ಅಯ್ಯೋ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದು ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋ. ಅವರು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ಕಣ. ಅಯ್ಯೋ ಇಲ್ಲ ಕಣಪತ್ಲು, ಜಾನು ಹಳೆ ಪೇಪರ್ ಖಾಲಿ ಮಾರ್ಕೊಂಡು ಹೋಗ್ತಾ ಇದ್ದಾನೆ. ಅವನ್ ಕಳ್ಳ ಅಲ್ಲ, ಇನ್ನು ಬದ್ಲಾಗ್ಬಿಟ್ಟಿದ್ದಾನೆ ಒಳ್ಳೆಯವನಾಗೆ. ನನ್ ಮೇಲೆ ಪಡ್ತೀಯ, ನನ್ ಕಳ್ಳ ಆದ್ಯಾ? ಬ್ಯಾಗ್ ಓಪನ್ ಮಾಡಿ ನೀನೇ ನೋಡು, ಬ್ಯಾಗ್ ಅಲ್ಲಿ ಏನಿದೆ ಅಂತ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನು ಮೇಲೆ ಪ್ರಾಮಿಸ್, ನೆಲದ ಮೇಲೆ ಪ್ರಾಮಿಸ್, ಅದ್ರ ಮೇಲೆ ಪ್ರಾಮಿಸ್, ಎಲ್ಲವೂ ಹೇಳು. ಯಾರು ಆ ಚೀಟರ್ ಅಂತ, ಯಾರು ನಮಕರಂ ಅಂತ? ಬ್ಯಾಂಕ್ ಅಲ್ಲಿ ಕಳ್ತನ ಮಾಡೋದು ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿತ್ತು, ಇನ್ಯಾರಿಗೂ ಗೊತ್ತಿರ್ಲಿಲ್ಲ. ಮತ್ತೆ ಚಿಂಗಮಲ್ಲಿಗೆ ಯಾಕೆ ಬಂದ್ರು ಹೇಳು? ಬೊಗಳೆ, ನಿಮ್ಮಿಬ್ಬರಲ್ಲಿ ಯಾರೋ ಫಿಟ್ಟಿಂಗ್ ಇಟ್ಟಿದ್ದೀರಾ, ಯಾರು ಅಂತ ಒಪ್ಕೊಳ್ಳಿ. ನಿಜ ಇಲ್ಲ ಅಂದ್ರೆ ಬತ್ ನಾನು ಓದ್ತಿದ್ದೆ. ಏ ತಡಿಯ, ಏನೋ ಬೊಗಳ್ತಾ ಇದೆ ನೀವು? ನಾವು ಹೇಳು. ಬಾಸ್ ಅವ್ನು ಹೇಳ್ತಾ ಇದ್ದಾನೆ, ನಾವು ನಿಮ್ಮ ಮನೆ ಉಪ್ಪು ತಿಂದಿದೀವಿ, ನಿಮ್ಗೆ ಯಾವತ್ತೂ ನಾವು ದ್ರೋಹ ಬಗೋದಿಲ್ಲ ಅಂತ. ಬಾಸ್. ಹಾಗಾದ್ರೆ ನೀವಿಬ್ರು ಮೋಸ ಮಾಡಿಲ್ಲ ಅಂತಂದ್ರೆ ನಾನ್ ತಾನೇ ಉಳ್ಕೊಂಡಿದ್ದು. ಯಾಕಂದ್ರೆ ನನ್ನ ಉಪ್ಪಂತೂ ನಾನ್ ತಿಂದಿಲ್ಲ ಕಣಲೇ. ಅಯ್ಯೋ, ಹೊಡಿಬೇಡಲ್ಲ, ನನಗೆ ಹೊಡಿತೀರ ಶಿಷ್ಯದ್ರ? ಯಾಕೆ ಹೊಡಿತಾ ಇದ್ರ? ಸ್ಟಾಪ್ ಮಾಡ್ರು. ಗುರುಗಂಗೆಲ್ಲ ಹೊಡಿಬಾರ್ದು ಕಣ್ರು. ನಾನು ಕೆಳಗಡೆ ಇಳಿದು ಬಂದ್ರೆ ಅಷ್ಟೇ, ನೀವು ಕತ್ತರಿಸ್ಬಿಡ್ತೀರಿ. ಚಿಂಗಂ ಸರ್, ನೀವು ಇದರಲ್ಲಿ 10 ನಿಮಿಷ ಮುಂಚೆ ಇಟ್ರಲ್ಲ, ಅದರಿಂದ ನಮ್ಗೆ ಈ ಪುರ್ಪುರಿ ನಗರದಲ್ಲಿ ಎಲ್ಲೆಲ್ಲಿ ಕಳ್ತನ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ನಾವು ಕಳ್ಳನ ಹಿಡಿಯೋದಕ್ಕೆ ಸಾಧ್ಯ ಆಗ್ತಿದೆ. ಈ ಟ್ಯಾಬ್ ಇಂದ ತುಂಬಾ ಅನುಕೂಲ ಆಗ್ತಿದೆ. ಈಗ ನಾನು ಟೈಮ್ನ ಸರಿಯಾಗಿಡ್ತೀನಿ ಚಿಂಗಂ ಸರ್. ನಾವು ಹಳೆ ಪೇಪರ್ ತಗೋತೀವಿ, ಹಳೆ ಸಾಮಾನು ತಗೊಂಡು ಹೊಸ ವಸ್ತು ಕೊಡ್ತೀವಿ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಐಟಮ್ಗಳು. ನೀವು ಹಳೆ ಟ್ಯಾಬ್ ಕೊಟ್ರೆ ಹೊಸ ಲ್ಯಾಪ್ಟಾಪ್ ಕೊಟ್ಬಿಡ್ತೀವಮ್ಮ. ಲ್ಯಾಪ್ಟಾಪ್ ಅಂತಲ್ಲ, ಯಾವುದೇ ವಸ್ತು ಕೊಟ್ರು ನಾವು ಹೊಸ ಐಟಮ್ಗಳು ಕೊಡ್ತೀವಮ್ಮ. ಇದೆಯಾ? ನನ್ ಮಗ ಸ್ನಾನ ಮಾಡ್ತಿದ್ದಾನೆ, ಅವನನ್ನ ಕೇಳಿ ಕೊಡ್ತೀನಿ. ನಿಮ್ ಮಗನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಿ. ಸರ್ಪ್ರೈಸ್ ಗಿಫ್ಟ್ ಎಲ್ರಿಗೂ ಇಷ್ಟ ಆಗುತ್ತಮ್ಮ. ಸರಿ ಆಯ್ತು, ಇದನ್ ತಗೊಳ್ಳಿ. ಅಯ್ಯೋ, ನನ್ನ ಟ್ಯಾಬ್ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತದು? ಅದನ್ನ ನಾನು ರದ್ದಿಯನ್ನು ಕೊಟ್ಟು ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಇಲ್ಲಿ ನೋಡು. ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಬಂದಿದ್ದವನಿಗೆ ಹೇಗಿದ್ದ? ಕುಳ್ಳಿಗಿದ್ದ? ಹೇಗಿದ್ದ? ಅವನ ಜೊತೆ ಇನ್ನಿಬ್ರು ಯಾರಾದ್ರೂ ಇದ್ರ ಹೇಳಿ. ಎಸ್ ಯಾಕೆ, ಏನಾಯ್ತು? ಅಯ್ಯಬ್ಬ, ಇನ್ಮೇಲಿಂದ ನನಗೆಲ್ಲ ನ್ಯೂಸ್ ಬರುತ್ತೆ. ಚಿಂಗಂ ಎಲ್ಲಿರ್ತಾರೆ, ಏನಾಗ್ತಿದೆ, ಮತ್ತೆ ನನ್ನ ಇಷ್ಟ ಬಂದಾಗ ಕಳ್ತನ ಮಾಡ್ತೀನಿ ಅಂತ ಎಲ್ಲ ಗೊತ್ತಾಗುತ್ತೆ ನಂಗೆ. ಬಾಸ್ ಈ ಟ್ಯಾಬ್ ನಲ್ಲಿ ನ್ಯೂಸ್ ಬರ್ತಿದೆ, ಜಾನ್ ದ ಡಾನ್ಗೆ ಬೇಜಾನ್ ಧರ್ಮದಟ್ ಬೀಳುತ್ತಂತೆ. ನ್ಯೂಸ್ ಓದ್ದೆ, ಆದ್ರೆ ಚಿಂಗಮ್ಗೆ ಓದಕ್ಕೆ ಟೈಮ್ ಇಲ್ಲ. ಈಗ ನಾನು ಯಾರು ಹಿಗ್ಗಮುಗ್ಗ ಚಚ್ಚೋರು? ನಾನೇ ಡಾನ್. ನಿಂಗೆ ನಾಳೆ ಕಿಕ್ಕೋರಾಗ್ಲೇ ಬಂದ್ಬಿಟ್ಟಿದ್ದಾರೆ. ಆ ಟ್ಯಾಬ್ ನಮಗೆ ಸುಮ್ಮನೆ ಕೊಟ್ರು ಸರಿ, ನಾನಿದು ನಿಮಗೆ ಖಂಡಿತ ಕೊಡೋದಿಲ್ಲ. ಬಾಸ್ ಇದ್ರಲ್ಲಿ ಬರ್ತಿದೆ, ಈಗ ನನಗೆ 2 ಪಂಚ್ ಬೀಳುತ್ತಂತೆ. ಬತ್ ಅದೇ ಪಕ್ಕ ಟ್ಯಾಪ್ ತಗೊಳುತ್ತೆ. ಅರೆ ಬದ ಇಲ್ಲಿ ಬೇಗ. ಸಾರಿ ಜಾನ್ ತಲೆ ಮೇಲೆ ಕೋಲ್ ಬಿತ್ತ. ಎಲ್ಲಿದೆ ಕೋಲು? ಕೋಲು ಎಲ್ಲಿದೆ? ಕೋಲು ಎಲ್ಲಿದೆ? ಅಯ್ಯೋ ಬೇಡ ಕಣ, ಬದಲು ಸಖತ್ತಾಗಿ ಜೋರಾಗಿ ಹೊಡೆದ್ಬಿಟ್ಟಿಯಲ್ಲ ಬಾ.
ಬಿಸಿ ತುಪ್ಪದಿಂದ ಸೀದಾ ಹೋಗಿ ಬಿಸಿ ಬಾಣ್ಲಿ ಬಿದ್ದಾಗಾಯ್ತಲ್ಲ. ಅಯ್ಯೋ, ಬಿಸಿ ಬಾಣ್ಲಿ ಎಲ್ಲಿದೆ? ಎಲ್ಲಿದೆ ಅದು? ಎಲ್ಲಾಯ್ತು? ಅಯ್ಯಯ್ಯೋ, ಅಯ್ಯಯ್ಯಪ್ಪ. ಅಯ್ಯೋ, ಟ್ಯಾಬ್ ಹೊಟ್ಟೋಯ್ತಲ್ಲ. ಕಳ್ತನ ಎಲ್ಲಾಗುತ್ತೆ ಅಂತ ಈಗ ನನಗೆ ಹೇಗೆ ಗೊತ್ತಾಗುತ್ತೆ? ಎಪ್ಪಡಿ ಹೇಗೆ ಗೊತ್ತಾಗುತ್ತೆ? ಕೈಸೆ ಚಿಂಗಂ ಸರ್, ಆಗಿರೋದಕ್ಕೆ ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ಅದಿದ್ರಿಂದಾನೇ ನಮ್ಗೆ ಸಿಕ್ಕಾಪಟ್ಟೆ ಟ್ರಬಲ್ ಆಗ್ತಾ ಇದ್ದಿದ್ದು. ಅದು ಆಗ್ಲಿ ಬಿಡಿ, ಪರವಾಗಿಲ್ಲ. ಬಲ್ಲೆ ಬಲ್ಲಿ ಬಲ್ಲೆ ಬಲ್ಲಿ ಟ್ಯಾಬ್ ಹೊಡೆದೋಯ್ತು. ಇದ್ಯಾರಿಗೂ ನಾನು ಕಳ್ತನ ಮಾಡಕ್ ಮುಂಚೆನೆ ಗೊತ್ತಾಗೋದಿಲ್ಲ. ಬಲ್ಲೆ ಬಲ್ಲೆ, ನಾನು ಕಳ್ತನ ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಬಲ್ಲೆ ಬಲ್ಲೆ. ಡಾಕ್ಟರ್ ಮುನ್ಸ್ವಾಮಿ, ಮೋಟು ಪತ್ಲಿಯಲ್ಲಿ ನಮ್ಮ ಈ ನಗರದಲ್ಲಿ ಚಿನ್ನ ಸ್ಮಗ್ಲಿಂಗ್ ನಡೀತಾ ಇದೆ. ನಾವು ಅವ್ರನ್ನ ಬೇಗ ಬನ್ನಿ ಅಂತ ಹೇಳಿದ್ನಲ್ಲ, ಸೀದಾ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅವರು ಎಲ್ಲಿದ್ದಾರೆ? ನಾವು ಅವ್ರಿಗೆ ಕಾಯ್ತಾ ಇದ್ದೀವಿ ಚಿಂಗಂ ಸರ್. ಬನ್ನಿ ಟೀ ಕುಡಿಯೋಣ. ಹಾಯ್ ಇನ್ಸ್ಪೆಕ್ಟರ್, ಕ್ಯಾನ್ ಯು ಹೆಲ್ಪ್ ಮೀ? ಹೇಳಿ, ನಾನು ನಿಮ್ಗೆ ಏನ್ ಸಹಾಯ ಮಾಡಬೇಕು? ನಾನು ಟಾಮ್, ಇವ್ರು ನನ್ನ ವೈಫು ಚೆರಿ ಅಂತ. ನಾವು ಈ ನಗರ ಎಲ್ಲ ಸುತ್ತಾಡ್ಬೇಕು ಅನ್ಸ್ತಾ ಇದೆ. ಇಲ್ಲಿ ಒಳ್ಳೊಳ್ಳೆ ನಗರ ಇದ್ರೆ ದಯವಿಟ್ಟು ತಿಳಿಸ್ತೀರಾ ತಾವು? ಓಕೆ, ವೈ ನಾಟ್? ಎಲ್ಲಕ್ಕಿಂತ ಒಳ್ಳೆ ಜಾಗ ಅಂದ್ರೆ ಇಲ್ಲ 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 ಇಲ್ಲ. ಹೇ, ನೀನು ದೂರ ಅನ್ನಲ್ಲೋ. ನೀನು ಅಲ್ಲಿ ಹತ್ರ ಬಂದ್ರೆ ನನ್ನ ನಾಯಿ ಕಚ್ಬಿಡುತ್ತೆ. ಯಾಕಂದ್ರೆ ನೀನು ರೆಡ್ ಶರ್ಟ್ ಹಾಕೊಂಡಿದ್ಯಾ. ಪ್ಲೀಸ್ ಗೋ ಬ್ಯಾಕ್. ಪ್ಲೀಸ್ ಹೊರಟು ಹೋಗು. ಅಯ್ಯಮ್ಮ, ರೆಡ್ ನೋಡಿ ಬರೀ ಬುಲ್ ಮಾತ್ರ ಸಿಟ್ ಮಾಡ್ಕೊಳುತ್ತೆ ಮೇಡಮ್. ಆದ್ರೆ ಡಾಗ್ ಯಾಕೆ ಮಾಡ್ಕೊಳುತ್ತೆ? ಓಕೆ, ಹೇಳಿ. ಆಕ್ಚುಲಿ ನನ್ ಫಾರ್ಮ್ ಅಲ್ಲೂ ಒಂದು ಗೂಳಿ ಇದೆ. ಅದು ರೆಡ್ ಕಲರ್ ನೋಡಿದ ತಕ್ಷಣ ಅದನ್ನ ಆಟಿಸ್ಕೊಂಡು ಹೋಗ್ತಿತ್ತು. ಅದನ್ನ ನೋಡಿ ನೋಡಿ ನನ್ ಡಾಗಿ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡಿದೆ. ಅದಕ್ಕೆ ರೆಡ್ ಕಲರ್ ನೋಡಿದ ತಕ್ಷಣ ಇದು ಬೊಗ್ಲಕ್ ಶುರು ಮಾಡುತ್ತೆ. ಓ, hey man, go, naughty, stop. ಅಯ್ಯೋ, ಮೋಟು ರನ್. ಅದಕ್ಕೆ ರೆಡ್ ಕಲರ್ ತುಂಬಾ ಕೋಪ ಬರುತ್ತೆ. ನಿನ್ ಕುರ್ತಾ ರೆಡ್, ಓಡು ಬೇಗ. ಕಚ್ಬಿಡ್ತು. ಲೇ ಮೋಟ್ರು, ಬೇಗ ಓಡು. ಅದೇನಾದ್ರು ಕಚ್ಚಿದ್ರೆ ಒಕ್ಕಲು ಸುತ್ತ 14 ಇಂಜೆಕ್ಷನ್ ತಗೋಬೇಕಾಗುತ್ತೆ. ಹೌದಾ? ಅಯ್ಯಪ್ಪ, ಕಾಪಾಡಿ. ಏನಾಯ್ತು? ಅದು ನನ್ನ ಹಿಂದ್ಗಡೆ ಅಟ್ಯಾಕ್ ಮಾಡ್ದು ಕಣ. ಕಚ್ಚಿ ಬಿಡ್ತಾ ಇದೆ ನೋಡು. ಅಟ್ಕೊಂಡ್ಬಿಡ್ದೆ, ಕಚ್ತಾ ಇದೆ ಕಣ ನೋಡು. ಅಯ್ಯಪ್ಪ. ಹೋಗು 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 ಹೋಗು. ಅಯ್ಯೋ ಬೇಡ, ಕಾಪಾಡಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಕಚ್ತಾ ಇದೆ. Naughty, stop. Stop in the name of law. Hey, naughty. Hey. ಕಾಪಾಡಿ. ಇದೇನಪ್ಪ? Run back. Run back. ಅಯ್ಯೋ, ಬೇಗ ಬೇಗ ಓಡಿ. ಏನಾಗ್ತದೆ? ಎಲ್ಲ ಹುಡುಕ್ತದೆ. ಅಪ್ಪ, ಕಚ್ತಾ ಇದೆ ಇಲ್ಲಿ ನಾಯಿ. ಅಯ್ಯಪ್ಪ, ನಾಟಿ ಕಾರಣಕ್ಕೆ ನಾವೆಲ್ಲ ಚಟ್ನಿಯಾಗಿ ಹೋಗ್ತಾ ಇದೀವಲ್ಲ. ಡಾಕ್ಟ್ರಣ್ಣ, ಕಾಪಾಡಿ. ಅಯ್ಯೋ ಅಪ್ಪ, ಸಾಕ್ಬೇಡಪ್ಪ. ಯಾಕಿದೆ ಬಿದ್ದಿದ್ಯಾ? ಬಿಟ್ಬಿಡಪ್ಪ. ಅಯ್ಯೋ, ಸಾಕಪ್ಪ, ಇನ್ನು ಕಚ್ಚಕ್ ಬರ್ಬೇಡ. ಒಳಗಪ್ಪ, ನನಗೆ ಆಗ್ತಾ ಇಲ್ಲ. ಅಯ್ಯೋ, ಒಳಗೆ ಹೋಗ್ಬಿಡ್ತೀನಿ. ಅಯ್ಯೋ ಅಪ್ಪ, ಸದ್ಯ. Oh my god, ನನ್ನ ನಾಟಿ. ಯಾರಾದ್ರೂ ಇದನ್ನ ಕಾಪಾಡಿ. ಪ್ಲೀಸ್ ಹೆಲ್ಪ್. ಯಾರಾದ್ರೂ ಕಾಪಾಡಿ. Oh my baby. Oh my dear naughty. ಯಾರಾದ್ರೂ ಅದನ್ನ ಕಾಪಾಡಿ ಪ್ಲೀಸ್.
ಏನ್ ಮೇಡಮ್ ನಿಮ್ ನಾಟಿನ ನೀವು ಸರಿಯಾಗಿ ನೋಡ್ಕೊಳಕ್ ಆಗಲ್ವಾ? ನೋಡಿ ಹಿಂದೆ ಎಲ್ಲ ಕಚ್ಚಿ ಕಚ್ಚಿ ಹೆಂಗ್ ಮಾಡ್ಬಿಟ್ಟಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಸಖತ್ ಭಯ ಆಗ್ಬಿಡ್ತು. ಮೋಟು ಪ್ಲೀಸ್ ಆ ನಾಟಿನ ಮೇಲೆತ್ತು, ಅದು ತುಂಬಾ ಚಿಕ್ಕದು, ಅದ್ರ ಒಳಗ್ ಹೋಗೋದಿಕ್ಕೆ ಆಗಲ್ಲ. ಏನಾದ್ರೂ ಐಡಿಯಾ ಮಾಡೋದನ್ನ ಮೇಲ್ಗಡೆ ತೆಗಿ ಪ್ಲೀಸ್. ಐಡಿಯಾ, ಒಂದ್ ಕೆಲಸ ಮಾಡೋಣ, ಒಂದ್ ದೊಡ್ಡ ಹಗ್ಗಕ್ಕೆ ಮೂಳೆ ಕಟ್ಬಿಡೋಣ. ಅದನ್ನ ಕೆಳಗ್ ಬಿಟ್ಟಾಗ ಅದು ಮೂಳೆನ ಗಟ್ಟಿಯಾಗಿ ಹಿಡ್ಕೊಳತ್ತೆ. ಆವಾಗ ನಾಯಿನ ಮೇಲೆ ಎಳ್ಕೊಂಬಿಡೋಣ. ಇದನ್ ಕೆಳಗಡೆ ಬಿಡೋಣ, ಅವ್ನ್ ಮೂಳೆ ಹಿಡ್ಕೊಂಡ್ಬಿಡ್ತಾನೆ, ಅವಾಗ ಮೇಲ್ಗಡೆ ಎತ್ತು ಬಿಡ್ಬೋದು. ಓಕೆ, ಒಳ್ಳೆ ಐಡಿಯಾ. ಅಯ್ಯೋ, ಈ ಐಡಿಯಾ ವರ್ಕೌಟ್ ಆಗ್ತಾ ಇಲ್ವಲ್ಲ, ಬೇರೆ ಏನಾದ್ರೂ ಮಾಡ್ಬೇಕು ಸರ್. ಮೋಟು ಏನಾದ್ರು ಯೋಚನೆ ಮಾಡೋ, ಕತ್ಲಾಗೋದ್ರೊಳಗೆ ಅದನ್ನ ಮೇಲ್ ತೆಗೆದು ಬಿಡ್ಬೇಕು. ಇಲ್ಲಾಂದ್ರೆ ರಾತ್ರಿ ಎಲ್ಲ ಪಾಪ ಅದು ಹಳದಲ್ಲೇ ಬಿದ್ದಿರ್ಬೇಕಾಗುತ್ತೆ. ನೋ ನೋ ಪ್ಲೀಸ್ ನೋ, ರಾತ್ರಿ ಇಡೀ ಅದು ಇಲ್ಲೇ ಇರೋದು ಬೇಡ ಪ್ಲೀಸ್. ಅಯ್ಯೋ, ಖಾಲಿ ಹೋಟೆಲ್ ಅಂತ ತಲೆ ಅಂತೂ ಓಡೋದೇ ಇಲ್ಲ. ಏನಾದ್ರೂ ನೀನೇ ಯೋಚನೆ ಮಾಡು. ಐಡಿಯಾ, ಡಾಕ್ಟರ್ ಮುನ್ಸ್ವಾಮಿ, ನೀವು ದೊಡ್ಡದೊಂದು ವ್ಯಾಕ್ಯೂಮ್ ಕ್ಲೀನರ್ ತಗೊಂಡ್ಬರ್ತೀರಾ? ಅದರಿಂದ ಇದನ್ನ ಒಳಗೆ ಎಳ್ಕೊಂಬಿಟ್ಟು ಮೇಲ್ ತೆಗೆದು ಬಿಡೋಣ. ಹೌದಪ್ಪ, ತರ್ತೀನಿ. ಈ ಪೈಪ್ ನಂಗೆ ಕೊಡಿ. ಬದ್ಲು ನೀವ್ ಯಾಕೆ ಆನ್ ಮಾಡೋ, ನೀವೆಲ್ಲ ಸ್ವಲ್ಪ ದೂರ ನಿಂತ್ಕೊಳ್ಳಿ. ದೂರ ಹೋಗಿ ಅಂದಲ್ಲ, ನಿಂತ್ಕೊಳ್ಳಿ, ದೂರ ಹೋಗಿ. ಓಡ್ರಪ್ಪ. ಅಯ್ಯಪ್ಪ. ಸಾರಿ ಬದ್ಲು, ಸಾರಿ. ಅಯ್ಯಪ್ಪ, ಏನ್ ಆಗ್ತಾ ಇದೆ ಇಲ್ಲಿ ಗೊತ್ತಾಗ್ತಿಲ್ವ ನನಗೆ. ಸ್ವಿಚ್ ಆಫ್ ಮಾಡಪ್ಪ ಬದ್ಲು, ಸ್ವಿಚ್ ಆಫ್ ಮಾಡೋ. ಯಾರು ಅಲ್ದಿಲ್ಲ, ಎಲ್ರು ಅದ್ರ ಒಳಗ್ ಹೋಗಿದ್ದಾರೆ. ನಾನೀಗ ಅದ್ರ ಹತ್ರ ಬರೋದಿಲ್ಲ. ಚಲಿ, ಅಯ್ಯೋ ಹೆಲ್ಪ್ ಮಾಡಿ ಪ್ಲೀಸ್. ಅಯ್ಯಮ್ಮ, ಈ ಕೊಳವೆ ಬಾವಿ ಪಕ್ಕದಲ್ಲೇ ಇನ್ನೊಂದು ಕೊಳವೆ ಬಾವಿನ ಕೊರೆದು ಬಿಡೋಣ. ಈ ಕಡೆಯಿಂದ ಆ ಕಡೆ ತಕೊಂಡ್ಬಂದ್ಬಿಡೋಣ. ಏನಂತೀರಾ? ಈಗ ನಾಚಿ ಯಾವ ಸ್ಥಿತಿಯಲ್ಲಿರ್ತಾನೋ, ಅವನ್ಗೇನಾಗಿದ್ಯೋ ಅಲ್ಲಿ. ಮೋಟು, ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಎಲ್ಲ ಸರಿ ಇದೆ. ಅಯ್ಯೋ 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 ಅಲ್ಲಪ್ಪ, ಆ ಕಡೆ ಕೊರೆದಾಗ ನೀರು ಬಂದಿಲ್ಲ, ಅವ್ರಿಗೆ ಸರಿಯಾಗಿ ಗೊತ್ತಾಗಿಲ್ಲ ಅನ್ಸುತ್ತೆ. ನೋಡಿ, ಈ ಕಡೆ ಕೊರೆದಿದ್ದಕ್ಕೆ ಎಷ್ಟೋ ನೀರು ಬಂದ್ಬಿಡ್ತಲ್ಲಪ್ಪ. ಅರೆ, ನಾವ್ ಹಿಂಗ್ ಸೋಲ್ನ ಒಪ್ಕೋಬಾರ್ದು. ನಾವ್ ಇನ್ನೊಂದ್ ದಿಕ್ಕಿನಲ್ಲಿ ಹಳ್ಳ ತೋಡಿ ನೋಡೋಣ, ಆಗ ಮೇಲ್ಗಡೆ ಕ್ಲೀನಾಗಿ ಎತ್ಕೋದಾಗಿಲ್ಲ. ಆ ಬಾಬುಟ, ಬಾಬಂಗರ, ಬಾಪಲಟಿ ಪುಟ್ಟಟಿ ಬಾರೋ. ಅಯ್ಯಮ್ಮ ಕಾಪಾಡೆ. ನಾಚಿ, ನನ್ ನಾಚಿ, ನನ್ ನಾಚಿ ಎಲ್ಲಿದ್ದಾನೆ, ಎಲ್ಲಿದ್ದಾನೆ ನನ್ ನಾಚಿ? ಅಯ್ಯೋ, ಬೇಗ ಬೇಗ ಬೇರೆ ಕೇಳಿರೋ, ಕಚ್ಬಾರ್ದಾಗ ಕಚ್ತಾ ಇದೆ. ಅಯ್ಯಪ್ಪ, ಅಯ್ಯೋ, ಓಡಾಡ್ ಕಣೋ, ಇಲ್ಲಾಂದ್ರೆ ನನ್ ಬಾಡಿ ಒಂದ್ ಪಾರ್ಟು ಬಿಡಲ್ಲ ಅನ್ಸುತ್ತೆ. ಇದಾಗಿ ಬಾರೋ, ಓಡಾಡ. ಥ್ಯಾಂಕ್ ಯು ಮೋಚು, ಥ್ಯಾಂಕ್ ಯು. ಏ, ನಾಯಿ ನಿನ್ನ ಬಿಡಲ್ಲ ಕಣೋ, ಬೇಗ ಓಡೋ. ಕಳ್ತನ ಇಲ್ಲೇ ಮಾಡ್ತೀನಿ, ಆ ಮೋಟೋ ಬದ್ಲು ಕಣ್ಗೆ ಮಣ್ಣು ಎರ್ಚ್ಬಿಡ್ತೀನಿ. ನೋಡ್ತಾ ಇರಿ ಹೆಂಗ್ ಕಳ್ತನ ಮಾಡ್ತೀನಿ ಅಂತ. ಬಾಸ್, ಕವಿತೆ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ನನ್ಗೆ ಅನ್ನಿಸ್ತಿದೆ ಮೋಟು ಪತ್ಲುಗೆ ವಿಷಯ ಗೊತ್ತಾಗಿದೆ ಅಂತ. ಇಲ್ಲ, ಸ್ಮಗ್ಲಿಂಗು ಬೋಟಲ್ಲಿ ಆಗ್ತಿದ್ಯಾ? ಪಾಪ ಚಿಂಗಮ್ ಅವರು ರೋಡ್ಗೆಲ್ಲ ನಾಲ್ಕ ಬಂದಿ ಹಾಕ್ಬಿಟ್ಟು ನಾಯಿ ತರ ಕಾಯ್ತಾ ಇದಾರೆ. ನಿಮಗ್ ನಾನು ಕಳ್ತನ ಮಾಡೋದ್ರ ಬಗ್ಗೆ ಮೊದ್ಲೇ ಹೆಂಗ ಗೊತ್ತಾಗ್ಬಿಡುತ್ತೆ? ಹೇಗ್ ಗೊತ್ತಾಗುತ್ತೆ? ಇದ್ಯಾವ ಮ್ಯಾಜಿಕ್ ನಿಮ್ಗೆ ಅಸ್ಟ್ರಾಲಜಿ ಗೊತ್ತಾ? ಹೇಳ್ರ, ಗೊತ್ತಾ?
ಹೇಳು ಬೇಗ. ಹ್ಮ್. ಮೋಟದ ಕೆಂಪು ಜುಬ್ಬ ನೀವ್ ಹಾಕೊಂಡ್ರೆ ಎಲ್ಲ ಗೊತ್ತಾಗತ್ತೆ, ಜಗತ್ತು ಏನು ಅಂತ ಗೊತ್ತಾಗತ್ತೆ. ಹೌದಾ? ಹಾಗಾದ್ರೆ ಕೊಡಿ, ಬೇಗ 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 ಕೊಡೋ, ರೆಡ್ ಕುರ್ತಾ ಕೊಡೋ ಮೋಟೋ. ಈಗ ಹಾಕೋತೀನಿ, ನನ್ನ ಭವಿಷ್ಯದ ಬಗ್ಗೆ ನಂಗೂ ಗೊತ್ತಾಗ್ಲಿ. ಭವಿಷ್ಯ ನಿನ್ ಹಿಂದೆ ಗುರ್ಗುರ್ ಅಂತ ಐತೆ, ಅಲ್ಲಿ ನೋಡು ಹೆಂಗಿದೆ. ಇದೆಂತ ಭವಿಷ್ಯ ಕಣಪ್ಪ, ಯಾರಾದ್ರೂ ನನ್ನ ಕಾಪಾಡಿ. ಅಯ್ಯೋಯ್ಯೋ ಪ್ಲೀಸ್, ನನಗೆ ಆಗ್ತಾ ಇಲ್ಲ, ಯಾರಾದ್ರೂ ಕಾಪಾಡಿ. ತಡಿಯ, ಎಲ್ಲಿದೆಯೋ? ಅಯ್ಯೋ ಚಿಂಗಂ ಸರ್, ಕಾಪಾಡಿ ಸರ್. ಅಯ್ಯೋ. ನಾಟಿ, ಕಮ್ ಡಿಯರ್, ಕಮ್ ಟು ಮೀ. ಓ ನಾಟಿ, ಜನರಿಗೆ ಕಚ್ಚಿ ಕಚ್ಚಿ ಎಷ್ಟೊಂದು ಸುಸ್ತಾಗಿದೆ ನಿಂಗೆ. ಚಿಂಗಂ ಸರ್, ನದಿ ನೀರಿನಲ್ಲಿ ಈ ಕಳ್ಳ ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ತಗೊಳ್ಳಿ, ಹಿಡ್ಕೊಳ್ಳಿ ಅವನ್ನ. ಮೋಟಿ ಪತ್ಲು, ನಿಮಗೆ ಸರ್ಕಾರದಿಂದ ಬಹುಮಾನ ಕೊಡಿಸ್ತೀನಿ. ಮೋಟಿ ಪತ್ಲು, ಥ್ಯಾಂಕ್ ಯು. ನಮ್ ನಾಟಿ ನಮ್ ಕೈಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾವು ಹೊರಡ್ತೀವಿ, ಯಾಕೆಂದ್ರೆ ಇದು ಬೇರೆ ಯಾರ ಮೇಲೂ ಅಟ್ಯಾಕ್ ಮಾಡಬಹುದು. ಬಾಯ್ ಬಾಯ್ ಸರ್. ಬಾಯ್ ಸರ್, ಬಾಯ್ ಸರ್, ಹೋಗಿ ಬನ್ನಿ ಸರ್. ಬೇಡ. ನೋಡ ನಾಯಿ, ನಿನಗೆ ಸಾರಿ ಕೇಳ್ತಾ ಇದೆ, ಮುತ್ಕೊಟ್ಬಿಟ್ಟು.